ಸರ್, ನೀವು ಯಾವಾಗಲೂ ಮಂತ್ರಾಲಯಕ್ಕೆ ಹೋಗೋದ್ರಿಂದ ಅಲ್ಲಿ ಮಂತ್ರಾಲಯದಲ್ಲಿ ರಾಯರ ಭಕ್ತರು ಮಾಡೋವಂಥ ವಿಶೇಷ ಸೇವೆ, ಅದರಿಂದ ಎಲ್ಲ ಕೆಲಸ ಕಾರ್ಯಗಳು ಸಂಪೂರ್ಣ ಆಗಬೇಕು. ಸೊ ಆ ಥರದ್ದು ಯಾವುದಾದ್ರೂ ಹೇಳ್ತೀರಾ ಸೇವೆ ಮಾಡಬಹುದು ಅಂದರೆ? ಓಕೆ, ನೋಡಿ, ಮಂತ್ರಾಲಯದಲ್ಲಿ ಸಂಕಲ್ಪ ಸೇವೆ ಅಂತ ಇದೆ. ನೀವು ರಥೋತ್ಸವ ಇರಬಹುದು, ಉತ್ಸವಗಳನ್ನು ಮಾಡಿಸೋದಿರ್ಬೋದು, ರಾಯರ ಪಾದಪೂಜೆ ಮಾಡೋದಿರ್ಬೋದು, ಇದೆಲ್ಲವೂ ಸೇವೆನೇ. ಇದನ್ನು ಹೊರತುಪಡಿಸಿ ನೀವು ಒಬ್ಬರೇ ಏನೋ ಒಂದು ಕೆಲಸ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಪ್ರಾರ್ಥನೆ ಮಾಡೋದು, ಅದು ಸಂಕಲ್ಪ ಸೇವೆ ಅಂತಂದರೆ ರಾಯರೇ ನನಗೆ ಈ ಒಂದು ಕೆಲಸನ ನಡೆಸ್ಕೊಡಿ ಅಂತ ಪ್ರಾರ್ಥನೆ ಮಾಡುವಂತಹ ಸೇವೆಗೆ ಸಂಕಲ್ಪ ಸೇವೆ ಅಂತ ಕರಿತೀವಿ. ಆ ಸಂಕಲ್ಪ ಸೇವೆ ಹೇಗೆ ಮಾಡಬೇಕು ಅಂತಂದರೆ, ನೀವು ಮಂತ್ರಾಲಯಕ್ಕೆ ಹೋದಾಗ ಬೇಕಾದ್ರೂ ತಗೋಬೋದು, ಅಥವಾ ನೀವು ಯಾವ ಊರಿಂದ ಹೋಗ್ತಿರೋ ಅಲ್ಲಿಂದಾನೆ 2 ಸಿಪ್ಪೆ ಇರುವಂತಹ ತೆಂಗಿನಕಾಯಿನ ತೊಗೊಂಡು ಹೋಗಬೇಕು. ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ 3 ದಿನಗಳ ಕಾಲ ಉಳಿಬೇಕು. ಬಹಳಷ್ಟು ಜನ ಏನು ಅಂದ್ಕೊಂಡು ಬಿಡ್ತಾರೆ ಅಂತಂದರೆ, ಮಂತ್ರಾಲಯಕ್ಕೆ ಹೋದೆ, ರಾಯರ ನೋಡಿದೆ, ಬಂದೆ, ಇಷ್ಟೇ. ಅಂದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರುವಂತಹ ಆ ಥರದಲ್ಲಿ ಒಂದು ಪ್ರೋಗ್ರಾಮ್ನ ಹಾಕೋತಾರೆ. ನಾನು ರಾಯರ ಭಕ್ತರಿಗೆ ಹೇಳೋದೇನು ಅಂತಂದರೆ, ನೋಡಿ, ನೀವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದಂತೆ ರಾಯರ ದರ್ಶನ ಅಲ್ಲ. ರಾಯರ ಸನ್ನಿಧಿ ಹೋಗೋದು ನಾವು ರಾಯರ ಸೇವೆ ಮಾಡೋದಕ್ಕೆ ಅಲ್ವಾ. ರಾಯರ ಸನ್ನಿಧಿಯಲ್ಲಿ ಸೇವೆ ಮಾಡೋದ್ರಿಂದ ನಮ್ಮ ಪೂರ್ವ ಜನ್ಮದ ಕರ್ಮಗಳೆಲ್ಲ ರಾಯರ ಸನ್ನಿಧಿನಲ್ಲಿ ಅವರು ಮಂಜಿನ ಹಾಗೆ ಕರಗಿಸ್ಬಿಡ್ತಾರೆ. ಹಾಗೆ ಕರಗಬೇಕು ಅಂತಂದರೆ ನಾವು 3 ದಿನಗಳ ಕಾಲ ಮಂತ್ರಾಲಯದಲ್ಲಿ ಇರಬೇಕು, ಉಳಿಬೇಕು. ಮಂತ್ರಾಲಯದಲ್ಲಿ ಉಳಿದ ಮೇಲೆ ಅಲ್ಲಿ ಹಾಸಿಗೆ ಮೇಲೆ ಮಲಗಬಾರ್ದು, ಚಾಪೆ ಮೇಲೆ ಮಲಕ್ಕೋಬೇಕು, ಅಥವಾ ನೆಲದ ಮೇಲೆ ಮಲಗಿದ್ರೂ ಆಯಿತು. ಸೇವೆಗೆ ಅಂತ ಹೋದಾಗ ನಿಮಗೆ ಅಲ್ಲಿ ಐಷಾರಾಮಿ ರೂಮು ಅದೆಲ್ಲ ಅವಶ್ಯಕತೆ ಇಲ್ಲ. ಸೊ ನೀವು ಸಂಕಲ್ಪ ಸೇವೆ ಮಾಡುವಾಗ ಮಠ ಯಾವ ಸಮಯದಲ್ಲಿ ತೆಗಿತಾರಲ್ಲ, ಅಂದರೆ 6 ಗಂಟೆಗೆ ಮಂತ್ರಾಲಯದ ರಾಯರ ಮಠ ಬಾಗಿಲು ತೆರೀತಾರೆ. ಆ ಸಮಯದಲ್ಲಿ ಸಿಪ್ಪೆ ಇರುವಂತಹ 2 ತೆಂಗಿನಕಾಯಿಗಳನ್ನು ಒಂದು ಬ್ಯಾಗಲ್ಲಿ ನೀವು ಹಾಕ್ಕೊಂಡು ನೇತಾಕೊಂಡು ಇಟ್ಕೋಬೇಕು. ಆ ತೆಂಗಿನಕಾಯಿಗಳನ್ನು ಇಟ್ಕೊಂಡು ನಿಮಗೆ ಬೆಳಗ್ಗೆಯಿಂದ ಸಂಜೆಯವರೆಗೂ, ಅಂದರೆ ಮಧ್ಯದಲ್ಲಿ ರಾಯರ ಮಠ ಬಾಗಿಲು ಹಾಕೋ ತನಕ, ಮತ್ತೆ ಬಾಗಿಲು ತೆಗೆದ ಮೇಲೆ ರಾತ್ರಿ ಮಠ ಮುಚ್ಚುವವರೆಗೂ ಎಷ್ಟು ಸಾಧ್ಯವೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಬಹಳಷ್ಟು ಜನಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಅಂದರೆ ಏನು, ಹೆಜ್ಜೆ ನಮಸ್ಕಾರ ಅಂದರೆ ಏನು, ಇದು ಗೊತ್ತೇ ಇಲ್ಲ. ನಾನು ಹೇಳ್ತಾನೆ ಇರ್ತೀನಿ, ನೋಡಿ, ಹೆಜ್ಜೆ ನಮಸ್ಕಾರ ಅಂತಂದರೆ ನೀವು ನಡೆಯುವಾಗ ಎಷ್ಟು ದೂರ ನಿಮ್ಮ ಕಾಲುಗಳನ್ನು ಹಾಕ್ತಿರೋ ಆ ರೀತಿಯಲ್ಲೇ ಕಾಲನ್ನು ಹಾಕಿ ಮಾಡುವಂಥ ನಮಸ್ಕಾರಕ್ಕೆ ಹೆಜ್ಜೆ ನಮಸ್ಕಾರ ಅಂತ ಹೇಳ್ತೀವಿ. ನೀವು ಕಾಲಿಗೆ ಕಾಲನ್ನು, ಒಂದು ಕಾಲಿಗೆ ಇನ್ನೊಂದು ಕಾಲನ್ನು ಹೀಗೆ ಇಟ್ಕೊಂಡು ನೀವು ನಮಸ್ಕಾರ ಮಾಡೋದು ಹೆಜ್ಜೆ ನಮಸ್ಕಾರ ಅಲ್ಲ. ನೀವಿಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಯಾವುದು ಸಂಕಲ್ಪ ಸೇವೆಯನ್ನು ಮಾಡುವಾಗ. ಸಂಕಲ್ಪ ಸೇವೆಗೆ 2 ತೆಂಗಿನಕಾಯಿ ಹಾಕ್ಕೊಂಡು ರಾಯರ ಬೃಂದಾವನದ ಬಲಭಾಗ ಇದೆಯಲ್ಲ, ಆ ಭಾಗದಿಂದ ಒಂದು ಸುತ್ತು ಬರಬೇಕು, ಮತ್ತು ಬಲಭಾಗದಲ್ಲಿ ಒಂದು ನಮಸ್ಕಾರ ಮಾಡಬೇಕು. ಇದನ್ನು ಸಂಕಲ್ಪ ಸೇವೆ ಅಂತ ಕರೆಯೋದು. ಈ ರೀತಿಯಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಂಕಲ್ಪ ಸೇವೆಯನ್ನು ನೀವು ನಮಸ್ಕಾರವನ್ನು ಮಾಡಿದ್ರೆ 3 ದಿನಗಳ ಕಾಲ ನೀವು ನಮಸ್ಕಾರ ಮಾಡ್ತೀರಾ. ಅಂದರೆ ಹೋದ ದಿವಸ 1 ದಿವಸ, ಅದರ ಮಾರನೇ ದಿವಸ 1 ದಿವಸ, ಹೊರಡೋ ದಿನ. ಸೊ 3 ದಿನ ಆಯ್ತಲ್ಲಿ. 3ನೇ ದಿವಸ ನೀವು ಹೊರಡ್ತೀರಲ್ಲ ಮಂತ್ರಾಲಯದಿಂದ, ಅವತ್ತು ಏನು ಮಾಡಬೇಕು, 2 ತೆಂಗಿನಕಾಯಿ ನೀವು ಏನು ಸಂಕಲ್ಪ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ, ರಾಯರಿಗೆ ಪ್ರಾರ್ಥನೆ ಮಾಡಿರ್ತೀರ, ನನಗಿಂಥ ಕೆಲಸನ ನಡೆಸ್ಕೊಡಿ ರಾಯರೇ, ನಮ್ಗೆ ಈ ಕೆಲಸ ಆಗಬೇಕು ಅಂತ, ಮದುವೆ ಆಗಬೇಕು ಅಂತಿರುತ್ತೆ, ಕೆಲಸ ಆಗಬೇಕು ಅಂತಿರುತ್ತೆ, ಯಾವ ಮನೆ ಕಟ್ಟಬೇಕು ಅಂತಿರ್ತಾರೆ, ವಿಘ್ನಗಳು ಬರ್ತಾ ಇರುತ್ತೆ, ಗುರುಬಲ ಇರಲ್ಲ. ನೀವೇನು ಅಂದ್ಕೊಳ್ತೀರ ಅದನ್ನು ರಾಯರಿಗೆ ಪ್ರಾರ್ಥನೆ ಮಾಡಿಕೊಂಡು ಆ 3ನೇ ದಿವಸ 2 ತೆಂಗಿನಕಾಯಿನೂ ತೊಗೊಂಡು ಹೋಗಿ ರಾಯರ ಬೃಂದಾವನದ ಹತ್ತಿರ ಇರುವಂತಹ ಆಚಾರ್ಯರಿಗೆ ಅದನ್ನು ಕೊಟ್ಟರೆ, ಅವ್ರಿಗೆ ಹೇಳಬೇಕು, ನಾವು ಸಂಕಲ್ಪ ಸೇವೆ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಇದನ್ನು ರಾಯರ ಬೃಂದಾವನದ ಹತ್ರ ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಅವರು 2 ಕಾಯಿನ ತಗೊಳ್ತಾರೆ. ರಾಯರ ಬೃಂದಾವನದ ಮುಂದೆ ಇಟ್ಟು 1 ತೆಂಗಿನಕಾಯಿನ ನೀವು 2 ಕೊಟ್ಟಿರ್ತೀರ, ಅದರಲ್ಲಿ 1ನ್ನು ರಾಯರಿಗೆ ಅಭಿಷೇಕಕ್ಕೆ ಇಟ್ಕೋತಾರೆ, ಇನ್ನೊಂದು ತೆಂಗಿನಕಾಯಿನ ನಿಮಗೆ ಅಕ್ಷತೆ ಸಮೇತ ನಿಮಗೆ ವಾಪಸ್ ಕೊಡ್ತಾರೆ. ಆ ತೆಂಗಿನಕಾಯಿನ ಮನೆಗೆ ತೊಗೊಂಡು ಬಂದು ನೀವು ಅದನ್ನು ಒಡೆದು ಅದನ್ನು ಬೇಯಿಸದೆ ನಿಮ್ಮ ಮನೆಯಲ್ಲಿ 3 ದಿವಸ 5 ದಿವಸ ಆ ತೆಂಗಿನಕಾಯಿನ ಇಟ್ಟು ನೀವು ಪೂಜೆ ಮಾಡಬೇಕು. ದೇವ್ರ ಮನೆಯಲ್ಲಿಟ್ಟು 5ನೇ ದಿವಸ ಆ ತೆಂಗಿನಕಾಯಿನ ಬೇಯಿಸದೆ ಯಾರು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಅವರು ಅದನ್ನು ಆಹಾರದ ರೂಪದಲ್ಲಿ, ರಾಯರ ಪ್ರಸಾದದ ರೂಪದಲ್ಲಿ ಸೇವಿಸಿದ್ರೆ
ನೀವು ಮಾಡಿಕೊಂಡಂತಹ ರಾಯರ ಸನ್ನಿಧಿಯಲ್ಲಿ ಸಂಕಲ್ಪ ಏನು ಮಾಡಿರ್ತೀರಿ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಇದು ಸಂಕಲ್ಪ ಸೇವೆ ಅಂತ ರಾಯರ ಸನ್ನಿಧಿನಲ್ಲಿ ಬಹಳ ವಿಶೇಷ. ಸರ್, ಇನ್ನೊಂದು ಎಲ್ಲರಿಗೂ ಪ್ರಶ್ನೆ ಏನಂದರೆ, ರಾಯರ ಪೂಜೆ ಮಾಡೋದಕ್ಕೂ ನಾವು ಮಾಡೋವಂಥ ಊಟ ಅಂದರೆ ಆಹಾರ ಪದ್ಧತಿಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ರಾಯರ ವಿಷಯದಲ್ಲಿ ರಾಯರ ಪೂಜೆಯನ್ನು ಮಾಡುವ ದಿನ ಪ್ರತಿಯೊಬ್ಬರೂ ಕೂಡ ಶುದ್ಧವಾಗಿರಬೇಕು. ಮನೆ ಶುದ್ಧವಾಗಿರಬೇಕು. ಮನೆಯಲ್ಲಿ ಬೇರೆ ಥರದ ಆಹಾರಗಳನ್ನು ತಯಾರು ಮಾಡಬಾರ್ದು. ಈರುಳ್ಳಿ ಬೆಳ್ಳುಳ್ಳಿನ ಬಳಸಬಾರ್ದು. ನೋಡಿ, ರಾಯರ ಪೂಜೆ ಅಂತಂದರೆ ಶ್ರದ್ಧೆಯಿಂದ ಮಾಡಬೇಕು. ರಾಯರು ಏನನ್ನು ಸೇವಿಸ್ತಾರೋ ಅಂತಹ ಆಹಾರವನ್ನು ನಾವು ಮಾಡಿ ರಾಯರಿಗೆ ನೈವೇದ್ಯ ಇಟ್ಟು ನಾವು ಪೂಜೆ ಮಾಡಿದಾಗ ರಾಯರ ಅನುಗ್ರಹ ನಮಗೆ ಬೇಗ ಆಗುತ್ತೆ. ಆದ್ದರಿಂದ ಮನೆಯಲ್ಲಿ ರಾಯರ ಪೂಜೆ ಮಾಡುವವರು ರಾಯರಿಗೆ ನೈವೇದ್ಯ ಇಡ್ತೀನಿ, ಶ್ರದ್ಧಾಭಕ್ತಿಯಿಂದ ಮಾಡ್ತೀನಿ ಅಂತನ್ನುವವರು ಮನೆಯನ್ನು ಶುದ್ಧವಾಗಿಟ್ಕೋಬೇಕು, ಆಹಾರವೂ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಆದರೆ ಆಹಾರ ಕ್ರಮ ಅಂತ ಬಂದಾಗ ಒಬ್ಬೊಬ್ಬರದು ಒಂದೊಂದು ರೀತಿಯ ಆಹಾರ ಕ್ರಮಗಳಿರುತ್ತೆ. ಆಹಾರ ಕ್ರಮಕ್ಕೂ ರಾಯರಿಗೂ ಯಾವುದೇ ಥರದ ಸಂಬಂಧ ಇಲ್ಲ. ಆದರೆ ನೀವು ಬೇರೆ ರೀತಿಯ ಆಹಾರವನ್ನು ಸೇವಿಸುತ್ತಾ ಇರ್ತೀರಾ ಅನ್ನೋದಾದರೆ ಆ ದಿನ ನೀವು ರಾಯರ ಪೂಜೆಯನ್ನು ಅಂದರೆ ಒಳಗಡೆ ಹೋಗೋದು, ದೇವ್ರ ಮನೆಗೆ ಹೋಗೋದು, ಮುಟ್ಟೋದು ಅದನ್ನು ಮಾಡಬೇಡಿ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಬೇರೆ ಏನಿಲ್ಲ. ರಾಯರು ಜಾತ್ಯತೀತರು, ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋದು ಭಕ್ತಿ ಮತ್ತು ಶ್ರದ್ಧೆನೇ ಹೊರತು ಬೇರೆ ಇನ್ನೇನೂ ಅಲ್ಲ. ಶ್ರದ್ಧಾಭಕ್ತಿಯಿಂದ ನಾನು ಮಾಡ್ತೀನಿ ಅಂತ ಅನ್ನುವಾಗ ಮಾತ್ರ ನೀವು ಒಳ್ಳೆಯ ಆಹಾರವನ್ನು ರಾಯರಿಗೆ ನೈವೇದ್ಯ ಮಾಡುವಂತಹ ಆಹಾರವನ್ನೇ ಮನೆಯಲ್ಲಿ ಮಾಡಿ ರಾಯರ ಪೂಜೆ ಮಾಡಿದ್ರೆ ಬಹಳ ಬೇಗ ನಿಮಗೆ ರಾಯರ ಅನುಗ್ರಹ ಆಗುತ್ತೆ. ಮಂತ್ರಾಲಯಕ್ಕೆ ನೀವು ಸುಮಾರು 37 ವರ್ಷದಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ. ಇವಾಗ ಆವಾಗಿರೋ ಮಂತ್ರಾಲಯಕ್ಕೂ ಇವಾಗಿರೋ ಮಂತ್ರಾಲಯಕ್ಕೂ ಏನು ವ್ಯತ್ಯಾಸ ಇದೆ ಸರ್? ನೋಡಿ, 37 ವರ್ಷದ ಹಿಂದೆ ನಾನು ಚಿಕ್ಕ ಹುಡುಗನಾಗಿದ್ದಾಗ ಮಂತ್ರಾಲಯಕ್ಕೆ ಹೋಗ್ತಿದ್ನಲ್ಲ, ಆಗ ಮಂತ್ರಾಲಯ ಅನ್ನೋದು ಒಂದು ಪುಟ್ಟ ಹಳ್ಳಿ ಇತ್ತು. ರಾಯರ ಬೃಂದಾವನ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಒಂದು 4 ರೂಮ್ಗಳಿತ್ತು. ಅದರಲ್ಲೂ ವಿಶೇಷವಾಗಿ ನಾನು ಮಂತ್ರಾಲಯಕ್ಕೆ ಹೋಗಿದಾಗೆಲ್ಲ ನೋಡ್ತಾ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಗೆಸ್ಟ್ ಹೌಸ್ ಅಂತ ಅಲ್ಲಿತ್ತು. ಅದು ಇವಾಗ ಈಗಲೂ ಇದೆ. ಅದು ಪ್ರಾಕಾರದಲ್ಲಿ ಕಾರಿಡಾರ್ ಮಾಡಿದಾರಲ್ಲ, ಅದರ ಹಿಂಭಾಗದಲ್ಲಿದೆ. ರಾಜ್ಕುಮಾರ್ ಕುಟುಂಬದವರು ಮತ್ತು ರಾಜ್ಕುಮಾರ್ ಬಂದಾಗ ಉಳಿತಾ ಇದ್ದಂತಹ ಗೆಸ್ಟ್ ಹೌಸು. ಆದರೆ ಸಾಮಾನ್ಯ ಭಕ್ತರು ಅಂತ ನಾವು ಹೋಗ್ತೀವಲ್ಲ, ರಾಯರ ಸೇವೆಗೆ ಅಂತ ಹೋದವರು ಮಲಗ್ತಾ ಇದ್ದಿದ್ದೆಲ್ಲ ರಾಯರ ಮಠದ ಪ್ರಾಕಾರದಲ್ಲಿರುವಂತಹ ಕಟ್ಟೆ ಮೇಲೆ. ಅಲ್ಲೇ ಮಲಗ್ತಾ ಇದ್ದಿದ್ದು, ನದಿಲಿ ಸ್ನಾನ ಮಾಡೋದು, ರಾಯರ ದರ್ಶನ ಮಾಡೋದು, ರಾಯರ ಸೇವೆ ಮಾಡೋದು, ಹೀಗೆ ಇತ್ತು ಯಾವಾಗ 37 ವರ್ಷದ ಹಿಂದೆ. ಈಗ ನಮ್ಮ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯವನ್ನು ಹೇಗೆ ಮಾಡಿದ್ದಾರೆ ಅಂತಂದರೆ, ಮಂತ್ರಾಲಯ ಅಂತಂದರೆ ಅದು ಭೂಲೋಕದ ಸ್ವರ್ಗ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಅದು ಯಾವ್ಯಾವ ರೀತಿಯಲ್ಲಿ ಅಂತಂದರೆ, ನೋಡಿ, ಆ ಒಂದು ಚಿಕ್ಕ ಹಳ್ಳಿಯಲ್ಲಿ ಇವತ್ತು ಲಕ್ಷಾಂತರ ಜನ ಉದ್ಯೋಗ ಮಾಡುವಂತಹ ಆ ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾರಲ್ಲ, ಮೊದಲನೇದಾಗಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಸುಬುಧೇಂದ್ರ ತೀರ್ಥರು. ಅಂತಹ ಸಾಮಾನ್ಯ ಹಳ್ಳಿನಲ್ಲಿ ಜೀವನ ಸಾಗಿಸೋದು ಬಹಳ ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ಇವತ್ತು ಮಂತ್ರಾಲಯದಲ್ಲೇ ವಾಸ ಮಾಡುವಂತಹ, ಆ ಗ್ರಾಮದಲ್ಲಿ ವಾಸ ಮಾಡುವಂಥವರು ಹೂವಿನ ವ್ಯಾಪಾರ ಮಾಡ್ತಾರೆ, ತೆಂಗಿನಕಾಯಿ ವ್ಯಾಪಾರ ಮಾಡ್ತಾರೆ, ಆಮೇಲೆ ದೀಪಗಳ ವ್ಯಾಪಾರ ಮಾಡ್ತಾರೆ. ಎಷ್ಟೋ ಜನ ಲಕ್ಷಾಧಿಪತಿಗಳಾಗಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ ಮಂತ್ರಾಲಯದಲ್ಲಿ ಸಣ್ಣ ಸಣ್ಣ ವ್ಯಾಪಾರ ಮಾಡಿ. ಇದೆಲ್ಲವೂ ಕೂಡ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆ ಒಂದು ಕಲ್ಪನೆ, ಅವ್ರು ಮಾಡ್ತಾ ಇರುವಂತಹ ಡೆವಲಪ್ಮೆಂಟ್ಸು. ನೋಡಿ, ಮೊನ್ನೆ ಆರಾಧನೆ ಸಮಯದಲ್ಲಿ ಕಲ್ಯಾಣಿ ಆಯಿತು ಅಲ್ಲಿ ಮಂತ್ರಾಲಯದಲ್ಲಿ. ಆ ಕಲ್ಪನೆನೇ ಯಾರಿಗೂ ಇರಲಿಲ್ಲ. ಆ ಸ್ಥಳದಲ್ಲಿ ಒಂದು ಕಲ್ಯಾಣಿ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆರಾಧನೆಗೆ ಹೋಗೋ ಸಮಯದಲ್ಲಿ ಅಲ್ಲೊಂದು ಕಲ್ಯಾಣಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಪ್ರತಿ ದಿವಸ ರಾಯರಿಗೆ ತೆಪ್ಪೋತ್ಸವ ಆಗುತ್ತೆ ಹೊಸದಾಗಿ. ರಾಯರಿಗೆ ಅದಾಗಬೇಕು ಅನ್ನೋದು ಶ್ರೀಗಳ ಆಸೆ ಆಗಿತ್ತು, ತೆಪ್ಪೋತ್ಸವ ಮಾಡಬೇಕು ರಾಯರಿಗೆ ಅಂತ. ಹೀಗಾಗಿ ಅಲ್ಲಿ ಕಲ್ಯಾಣಿ ಮಾಡಿದ್ದಾರೆ. ರೂಮ್ಗಳಂತೂ ಯಥೇಚ್ಛವಾಗಿ ಆಗಿದೆ. ನಾನು ಹೇಳಿದ್ನಲ್ಲ, ಮೊದಲೆಲ್ಲ ನಾವು ನೆಲದ ಮೇಲೆ ಮಲಗ್ತಾ ಇದ್ದಿದ್ದು. ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಆದ್ದರಿಂದ ಅಲ್ಲಿಗೆ ಹೋಗ್ತಾ ಇದ್ದಂತಹ ಭಕ್ತರು ಕಡಿಮೆ ಇದ್ದರು, ಜೊತೆಗೆ ಇಷ್ಟೊಂದು ಕ್ರೌಡು ಇರ್ತಿರ್ಲಿಲ್ಲ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲೆಲ್ಲ ರಾಯರ ಬಗ್ಗೆ, ರಾಯರ ಮಹಿಮೆ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಆಗಿರೋದ್ರಿಂದ
ಪ್ರತಿ ದಿವಸ ಅಲ್ಲಿ ಇವತ್ತು 1ರಿಂದ 1.5 ಲಕ್ಷ ಜನ ಭಕ್ತರು ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, 1ರಿಂದ 1.5 ಲಕ್ಷ ಜನಕ್ಕೆ ರಾಯರ ಸನ್ನಿಧಿಯಲ್ಲಿ 2-3 ಕಡೆ ಪ್ರಸಾದ ತಯಾರಾಗುತ್ತೆ. ರಾಯರ ಪ್ರಸಾದ, ಊಟ ಪ್ರಸಾದ ತಯಾರಾಗುತ್ತೆ. ಅಷ್ಟೂ ಜನಕ್ಕೆ ರಾಯರ ಪ್ರಸಾದವನ್ನು ರಾಯರ ಸನ್ನಿಧಿನಲ್ಲಿ ಅಶುದ್ಧವಾಗಿ, ರುಚಿಯಾಗಿ, ರಾಯರ ಪ್ರಸಾದ ಅಂದರೆ ಒಂದು ರುಚಿ, ಆಮೇಲೆ ಪರಿಮಳ ಪ್ರಸಾದ ಇರ್ಬೋದು, ಪ್ರತಿಯೊಂದನ್ನು ಕೂಡ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅಚ್ಚುಕಟ್ಟಾಗಿ ಅದನ್ನು ನಡೆಸ್ಕೊಂಡು ಮಂತ್ರಾಲಯವನ್ನು ಸ್ವರ್ಗ ಮಾಡಿದ್ದಾರೆ. ಹೀಗಾಗಿ 37 ವರ್ಷದ ಹಿಂದೆ ಇದ್ದಂತಹ ಮಂತ್ರಾಲಯನೇ ಬೇರೆ, ಇರುವಂತಹ ಮಂತ್ರಾಲಯನೇ ಬೇರೆ. ಬೃಂದಾವನ ಅದೇ, ರಾಯರ ಬೃಂದಾವನ ಏನಿದೆಯೋ ಅದೇನೆ. ಆದರೆ ಆ ಗ್ರಾಮವನ್ನು ಬೆಳೆಸಿದಾರಲ್ಲ, ಅದು ಬಹಳ, ನಾವು ಎಷ್ಟು ಕೃತಜ್ಞರಾಗಿದ್ದರೂ ಸಾಲದು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ. ಇದು ಇವತ್ತಿನ ಮಂತ್ರಾಲಯದ ಚಿತ್ರಣ. ಸರ್, ಈ ರಾಯರ ಮೃತ್ತಿಕೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮ ಹಳೆ ಕಾಲದಲ್ಲಿ ನಮಗೆ ಹುಷಾರಿಲ್ದಾಗ ಔಷಧಿ ಥರ ಕೊಡ್ತಾಯಿದ್ರು ಅದರಲ್ಲಿ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ರಾಯರ ಮೃತ್ತಿಕೆ ಅಂತಂದರೆ, ಮಂತ್ರಾಲಯದಲ್ಲಿ ರಾಯರು ತುಂಗಭದ್ರಾ ನದಿಯ ತಟದಲ್ಲಿ ಅವರು ತಪಸ್ಸು ಮಾಡಿದಂತಹ ಸ್ಥಳ ಏನಿದೆ ಅದನ್ನು ತುಳಸಿವನ ಅಂತ ಕರೀತಾರೆ. ಅಂದರೆ ರಾಯರು ಅಲ್ಲಿ ತಪಸ್ಸು ಮಾಡಿದಂತಹ ಸ್ಥಳ. ಆ ಸ್ಥಳದ ಮಣ್ಣನ್ನು ಮೃತ್ತಿಕೆ ಅಂತ ಕರೀತಾರೆ, ಮೃತ್ತಿಕಾ ಸಂಗ್ರಹಣ ಅಂತ. ಪ್ರತಿ ವರ್ಷ ಗುರುಪೂರ್ಣಿಮೆಯ ದಿವಸ ಆ ಸ್ಥಳದಲ್ಲಿ ಪೂಜೆ ಆಗುತ್ತೆ. ಪೂಜೆ ಮಾಡಿ ಅಲ್ಲಿರುವಂತಹ ಆ ಮೃತ್ತಿಕೆ ಏನಿರುತ್ತೋ ಅದನ್ನು ಉತ್ಸವದ ಮೂಲಕ, ಮೆರವಣಿಗೆ ಮೂಲಕ ಅದನ್ನು ತಗೊಂಡು ಬಂದು ರಾಯರ ಬೃಂದಾವನದ ಮೇಲೆ ಮುಂದಿನ ವರ್ಷ ಬರುವ ಗುರುಪೂರ್ಣಿಮೆಯವರೆಗೂ ಆ ಮೃತ್ತಿಕೆಯನ್ನು ರಾಯರ ಬೃಂದಾವನದ ಮೇಲೆ ಇಡ್ತಾರೆ. ಹಿಂದಿನ ವರ್ಷ ಇಟ್ಟಿರ್ತಾರಲ್ಲ ಮೃತ್ತಿಕೆಯನ್ನು, ಅದನ್ನು ತೆಗೆದು ಯಾವ ಭಕ್ತರಿಗೆ ಅದರ ಅವಶ್ಯಕತೆ ಇದೆಯೋ ಅಂತಹ ಭಕ್ತರಿಗೆ ಅದನ್ನು ಗುರುಗಳೇ ಕೊಡುವಂತಹ ಪದ್ಧತಿ ಮಂತ್ರಾಲಯದಲ್ಲಿ ಇದೆ. ಹೀಗಾಗಿ ನೀವು ನಿಮ್ಮ ಊರಲ್ಲಿ ಏನು ಮಂತ್ರಾಲಯ ರಾಯರ ಮಠಗಳನ್ನು ನೋಡ್ತೀರಾ, ಆ ಬೃಂದಾವನದ ಒಳಗೆ ಈ ಮೃತ್ತಿಕೆಯನ್ನು ಇಟ್ಟು ರಾಯರ ಬೃಂದಾವನವನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಹೀಗಾಗಿ ಆ ಮೃತ್ತಿಕೆ ಎಲ್ಲಿರುತ್ತೋ ಅಲ್ಲಿ ಸ್ವತಃ ರಾಯರು ನೆಲೆಸಿರ್ತಾರೆ. ಹೀಗಾಗಿ ಮೃತ್ತಿಕೆಯನ್ನು ನಾವು ರೋಗವನ್ನು ಗುಣಪಡಿಸುವಂತಹ ಶಕ್ತಿ ಇರುವಂತಹ ರಾಯರ ಪ್ರಸಾದ ಅಂತ ಕೂಡ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಅದರ ಅನುಭವ ಕೂಡ ಆಗಿದೆ, ಭಾಳಷ್ಟು ಜನ ರಾಯರ ಭಕ್ತರಿಗೆ ಅದಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಕಾರಣ ಇಲ್ಲದೆ ರಾಯರ ಮೃತ್ತಿಕೆಯನ್ನು ಸುಮ್ಮನೆ ಮನೆಗೆ ತಂದು ಇಟ್ಕೋಬಾರ್ದು. ನೀವು ರಾಯರ ಭಕ್ತರಾಗಿದ್ದರೆ ರಾಯರ ಪೂಜೆ ಮಾಡಿ, ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿ, ಎಲ್ಲ ಮಾಡಿ. ಆದರೆ ರಾಯರ ಮೃತ್ತಿಕೆಯನ್ನು ಅನವಶ್ಯಕವಾಗಿ ತಂದಿಟ್ಕೋಬಾರ್ದು. ಅವಶ್ಯಕತೆ ಇದೆಯಾ, ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಇದೆಯಾ, ಅಂತಹ ಸಂದರ್ಭದಲ್ಲಿ ನೀವು ಮೃತ್ತಿಕೆಯನ್ನು ಬಳಸ್ಬೋದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ದೇವರ ಪೂಜೆ ಆಗುತ್ತೆ, ಅಭಿಷೇಕ ಆಗುತ್ತೆ, ಯಾವುದೇ ಮೈಲಿಗೆಗಳನ್ನು ಮಾಡೋದಿಲ್ಲ, ಆ ಥರ ನೀವು ಕಟ್ಟುನಿಟ್ಟಾಗಿರ್ತೀರ ಅಂದರೆ ಮೃತ್ತಿಕೆಯನ್ನು ಮನೆಯಲ್ಲಿ ಇಟ್ಕೋಬೋದು. ಸರ್, ಈ ಹೆಣ್ಮಕ್ಳು ಮಂತ್ರಾಲಯಕ್ಕೆ ಹೋದಾಗ ಯಾವ ಥರ ಸೇವೆ ಮಾಡಬೇಕು, ಅವ್ರಿಗೆ ತುಂಬ ಸೂಕ್ಷ್ಮವಾದ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಓಕೆ, ನೋಡಿ, ಮಂತ್ರಾಲಯಕ್ಕೆ ಹೋದಾಗ ನೀವು ಗಮನಿಸಿದ್ರೆ ಅಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ರಾಯರ ಸೇವೆ ಹೆಚ್ಚು ಮಾಡ್ತಾ ಇರ್ತಾರೆ. ರಾಯರು ಹೆಣ್ಣು ಮಕ್ಕಳಿಗೆ ಬೇಗ ಅನುಗ್ರಹ ಮಾಡ್ತಾರೆ. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ರಾಯರ ಮೇಲೆ ನಂಬಿಕೆ ಹೆಚ್ಚು. ಹೆಣ್ಣು ಮಕ್ಕಳು ರಾಯರ ಸನ್ನಿಧಿಯಲ್ಲಿ ಸೇವೆ ಮಾಡಬೇಕು ಅಂತಂದರೆ, ನೋಡಿ, ನಾವು ರಾಯರ ಸೇವೆ ಮತ್ತು ರಾಯರ ದರ್ಶನ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಒಂದು ಸಂಸ್ಕಾರ ಇರಬೇಕು, ನಮ್ಮಲ್ಲಿ ಒಂದು ಒಳ್ಳೆಯತನ ಇರಬೇಕು. ರಾಯರು ಸುಮ್ಮನೆ ಹೋಗಿ ನಾವು ಏನೋ ಒಂದು ಕೈ ಮುಗಿದ್ವಿ ಮಾಡಿದ್ವಿ ಅಂತಂತಂದರೆ ರಾಯರ ಅನುಗ್ರಹ ಆಗೋದಿಲ್ಲ. ರಾಯರ ಸೇವೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಒಳ್ಳೆಯತನ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಮಾನವೀಯತೆ ಇರಬೇಕು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೇ ಇರುವಂತಹ ಗುಣ ಇರಬೇಕು. ಯಾವುದೇ ವ್ಯಕ್ತಿ ನಮ್ಮ ಬದುಕಿನಲ್ಲಿ ಏನೇ ಒಂದು ಸಹಾಯ ಮಾಡಿದ್ರೂ ಅದನ್ನು ನೆನಪು ಮಾಡಿಕೊಳ್ಳುವಂತಹ ಕೃತಜ್ಞತಾ ಸ್ವಭಾವ ನಮ್ಮಲ್ಲಿರಬೇಕು. ಯಾರಲ್ಲಿ ಇಂತಹ ಕ್ವಾಲಿಟೀಸ್ ಇರುತ್ತೋ, ಗುಣಗಳಿರುತ್ತೋ, ಅಂಥವರಿಗೆ ಬೇಗ ರಾಯರು ಒಲಿತಾರೆ.
ಈ ಹೆಣ್ಣು ಮಕ್ಕಳು ರಾಯರ ಸನ್ನಿಧಿನಲ್ಲಿ ನಾನು ಗಮನಿಸಿದ್ದೀನಿ, ಉರುಳು ಸೇವೆ ಮಾಡ್ತಾ ಇರ್ತಾರೆ. ತುಂಬ ಸೂಕ್ಷ್ಮವಾದ ವಿಚಾರ ಇದು. ನಾನು ಭಾಳಷ್ಟು ಜನಕ್ಕೆ ಹೇಳ್ತೀನಿ, ಹೆಣ್ಣುಮಕ್ಕಳು ರಾಯರ ಸನ್ನಿಧಿಲಿ ಅಂತಲ್ಲ, ದೇವಸ್ಥಾನದಲ್ಲೂ ಕೂಡ, ಯಾವುದೇ ದೇವಸ್ಥಾನದಲ್ಲೂ ಕೂಡ ಉರುಳು ಸೇವೆ ಮಾಡೋ ಹಾಗಿಲ್ಲ, ನಿಷಿದ್ಧ. ಹೆಣ್ಣಿನ ದೇಹ ನೆಲವನ್ನು ಸ್ಪರ್ಶಿಸಬಾರ್ದು. ಹೆಣ್ಣು ಸ್ವತಃ ಭೂತಾಯಿನೇ ಹೆಣ್ಣಾಗಿರೋದ್ರಿಂದ ಅಲ್ಲಿ ಹೆಣ್ಣು ತನ್ನ ದೇಹವನ್ನು ಸ್ಪರ್ಶಿಸಿದ್ರೆ ಆ ಸ್ಥಳ, ಈ ದೇವಸ್ಥಾನ ಅಂತ ನೋಡಿ, ಒಂದೊಂದು ಸ್ಥಳಕ್ಕೂ ಒಂದೊಂದು ಆ ಒಂದು ಪವರ್ ಅನ್ನೋದಿರುತ್ತೆ, ಒಂದು ಶಕ್ತಿ ಅನ್ನೋದಿರುತ್ತೆ ಅಲ್ವಾ. ಆ ಶಕ್ತಿಗೆ ನಾವು ಅಲ್ಲಿ ಏನು ವ್ಯವಸ್ಥೆ ಇರುತ್ತೋ, ಏನು ಪೂಜಾ ಪದ್ಧತಿ ಇರುತ್ತೋ ಅದರ ಅನುಗುಣವಾಗಿ ನಾವು ಸೇವೆ ಮಾಡಿದಾಗ ನಮಗೆ ಅದರ ಫಲ ಜಾಸ್ತಿ ಸಿಗುತ್ತೆ. ಹೆಣ್ಣು ಮಕ್ಕಳು ಅಲ್ಲಿ ಉರುಳು ಸೇವೆ ಮಾಡಿದಾಗ ರಾಯರು ಯತಿಗಳು ಅಲ್ಲಿ ಯತಿಗಳಾಗಿ ಕೂತಿದ್ದಾರೆ. ನೀವು ಉರುಳು ಸೇವೆ ಮಾಡೋ ಅವಶ್ಯಕತೆಯೇ ಇಲ್ಲ, ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರು ಸಾಕು. ಹೆಣ್ಣು ಮಕ್ಕಳು ರಾಯರು ಉರುಳು ಸೇವೆ ಮಾಡಿದ್ರೆ ನಾನು ಹೆಚ್ಚಿನ ಅನುಗ್ರಹ ಮಾಡಿಬಿಡ್ತೀನಿ ಅಂತ ಖಂಡಿತವಾಗ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದು ಗಂಡಸರಿಗೂ ಇಲ್ಲ, ಹೆಣ್ಣು ಮಕ್ಕಳಿಗಂತೂ ಇಲ್ಲವೇ ಇಲ್ಲ. ಸೊ ನೀವು ರಾಯರು ಯತಿಗಳಾಗಿರೋದ್ರಿಂದ ಮಂತ್ರಾಲಯದಲ್ಲಿ ಹೆಣ್ಣು ಮಕ್ಕಳು ದಯವಿಟ್ಟು ಯಾರು ಉರುಳು ಸೇವೆ ಮಾಡಬೇಡಿ. ಹೆಣ್ಣಿನ ದೇಹದ ಸ್ಪರ್ಶ ಆ ಸ್ಥಳಕ್ಕೆ ಆಗಬಾರ್ದು, ಅವರು ಸನ್ಯಾಸಿಗಳಾದ್ರಿಂದ. ಇನ್ನೊಂದೇನು ಅಂತಂದರೆ, ಹೆಜ್ಜೆ ನಮಸ್ಕಾರ ಮಾಡೋದನ್ನು ನಾನು ಆಗಲೇ ಹೇಳಿದಾಗೆ, ಹೆಜ್ಜೆ ನಮಸ್ಕಾರ ಅಂತಂದರೆ ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಕಾಲಿನ ಮುಂದೆ ಕಾಲಿಟ್ಕೊಂಡು ನಮಸ್ಕಾರ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಆದ್ದರಿಂದ ಅಂತಹ ನಮಸ್ಕಾರಗಳನ್ನು ಮಾಡೋ ಬದಲು ಒಂದು ಹೆಜ್ಜೆ ಇಟ್ಟರೆ, ನೀವು ನಡೆಯುವಾಗ ಎಷ್ಟು ದೂರಕ್ಕೆ ಹೆಜ್ಜೆ ಇಡ್ತೀರೋ ಅಷ್ಟು ದೂರಕ್ಕೆ ಒಂದು ಹೆಜ್ಜೆ ಇಡಿ ನಮಸ್ಕಾರ ಮಾಡಿ. ಆಮೇಲೆ ವಿಶೇಷವಾಗಿ ರಾಯರ ಮಠ 6 ಗಂಟೆಗೆ ತೆರೆಯುತ್ತೆ. ಸೇವೆಗೆ ಅಂತ ಹೋಗುವಂತಹ ಹೆಣ್ಣು ಮಕ್ಕಳು, ಜನ ಕಡಿಮೆ ಇರುವಾಗ ನೀವು ಸೇವೆ ಮಾಡೋದಕ್ಕೆ ಸಾಧ್ಯ. ಅಂದರೆ ನಮಸ್ಕಾರ ಮಾಡೋದು, ಪ್ರತಿಯೊಂದು ಇದೆಲ್ಲ ಸೇವೆ ಅನ್ನೋದೇನಿದೆಯೋ ಅದು ಬೆಳಗ್ಗೆ ಭಕ್ತರು ಕಡಿಮೆ ಇದ್ದಾಗ ನೀವು ಸೇವೆ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ 6 ಗಂಟೆಗೆ ಮಠಕ್ಕೆ ಹೋಗಿ, 6 ಗಂಟೆಯಿಂದಲೇ ನೀವು ಹೆಜ್ಜೆ ನಮಸ್ಕಾರನೋ ಪ್ರದಕ್ಷಿಣೆ ನಮಸ್ಕಾರನೋ ನಿಮ್ಗೆ ಏನಾಗುತ್ತೋ ಅದನ್ನು ಮಾಡಿ. ವಿಶೇಷ ನಾನು ಹೆಣ್ಣು ಮಕ್ಕಳಿಗೆ ಹೇಳೋದೇನು ಅಂತಂದರೆ, ನೋಡಿ, ಪ್ರಕೃತಿ ನಿಯಮ ತಿಂಗಳಲ್ಲಿ 28 ದಿನಕ್ಕೆ ಬರುವಂತಹ ಋತುಚಕ್ರದ ಬಗ್ಗೆ ನೀವು ಗಮನ ಕೊಡಲೇಬೇಕು ರಾಯರ ಸನ್ನಿಧಿಗೆ ಹೋಗಬೇಕಾದ್ರೆ. ಎಷ್ಟೋ ಸಂದರ್ಭಗಳಲ್ಲಿ ಸ್ವತಃ ಹೆಣ್ಣಿಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ನೀವು ಹೆಣ್ಣು ಮಕ್ಕಳು ಮಂತ್ರಾಲಯಕ್ಕೆ ಯಾವ ಸಮಯದಲ್ಲಿ ಹೋಗಬೇಕು ಅನ್ನೋದನ್ನು ನಾನು ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಪ್ರಸಾರ ಮಾಡಿದ್ದೆ. ಮತ್ತೆ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಬೇಕು ಅಂತ ಯಾರು ಅಂದ್ಕೊಳ್ತೀರಾ ಅಂಥವರು ನಿಮ್ಮ ಋತುಚಕ್ರ ಆದ 8 ದಿನ ಕಳೆದ ಮೇಲೆ, 5 ದಿನ ಕಳೆದು 8ನೇ ದಿವಸ ನೀವು ಸ್ನಾನ ಮಾಡಿ, 8ರಿಂದ 12, 13ನೇ ದಿನದಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡೋದ್ರಿಂದ ಅದು ನಿಮಗೂ ಸೇಫು ಮತ್ತು ನೆಮ್ಮದಿಯಿಂದ ಮಾಡಬಹುದು. ನೀವು ಆ ದಿನಗಳು ಹತ್ತಿರ ಬರ್ತಾ ಇದೆ ಅಂತನ್ನುವಾಗ ಮಂತ್ರಾಲಯಕ್ಕೆ ಹೋಗಿ ನಾನು ಸೇವೆ ಮಾಡ್ತೀನಿ ಅಂತಂದರೆ, ನಿನ್ನೆ ನನಗೊಬ್ಬರು ಫೋನ್ ಮಾಡಿದರು, 5-6 ಜನ ಹೋಗಿದ್ದಾರಂತೆ ಪಾಪ. ಬೆಳಗ್ಗೆ ಹೋಗಿ ರಾಯರ ಸೇವೆ ಮಾಡಿದ್ದಾರೆ, ಸಂಜೆ ಹೊತ್ತಿಗೆ ಅವರ ಕುಟುಂಬದಲ್ಲೇ ಒಬ್ಬ ಹೆಣ್ಣು ಮಗುಗೆ ಅಲ್ಲಿ ಪೀರಿಯಡ್ಸ್ ಆಗಿದೆ. ಗೊತ್ತಾಗೋದಿಲ್ಲ ಅದು. ಸೊ ನಾವಿವಾಗ ಏನು ಮಾಡಬೇಕು ಸರ್, ನಮ್ಗೆ ಈ ಥರ ಆಗಿಬಿಟ್ಟಿದೆ ಅಂತಂದರು. ಆ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳಿದೆ ಅವರಿಗೆ, ಈ ಥರ ಮಾಡಿ ನೀವು ಅಂತ ಹೇಳಿದೆ. ಆ ಥರ ಮಾಡಿದ್ರೆ ದೋಷ ಇಲ್ಲ, ನೀವು ಏನು ಮಾಡಬೇಕು ಅದನ್ನು ಆ ಥರದಲ್ಲಿ ಮಾಡ್ಕೊಳ್ಳಿ ಅಂತ. ಆದ್ದರಿಂದ ರಾಯರ ಸನ್ನಿಧಿಗೆ ಹೋದಾಗ ಹೆಣ್ಣು ಮಕ್ಕಳಿಗೆ ಟೆನ್ಷನ್ ಇರಬಾರ್ದು, ನೆಮ್ಮದಿಯಾಗಿ ರಾಯರ ಸೇವೆ ಮಾಡಬೇಕು. ಆದ್ದರಿಂದ 8ನೇ ದಿನದಿಂದ 12ನೇ ದಿವಸ ಅಥವಾ 14ನೇ ದಿವಸದ ತನಕ ಅದು ಸೇಫ್ ಪೀರಿಯಡ್, ಅದು ಸೇಫ್ ಸಮಯ. ಅದು ಆ ಸಮಯದಲ್ಲಿ ನೀವು ರಾಯರ ಸನ್ನಿಧಿಗೆ ಹೋಗಿ ಅಂತ ಹೇಳ್ತೀನಿ. ಸರ್, ಕೊನೆಯದಾಗಿ ನನ್ನ ಚಾನಲ್ನ ವೀಕ್ಷಕರಿಗೆ ನೀವೇನು ಹೇಳ್ತೀರಾ? ಪೂರ್ಣಿಮಾ ನವನೀತ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಪೂರ್ಣಿಮಾ ಮತ್ತು ನವನೀತ್ ಇವರು ದಂಪತಿಗಳು ನಡೆಸ್ತಾ ಇರುವಂತಹ ಈ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹೊಸದಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಿ. ಈ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಹೆಚ್ಚು ಹೆಚ್ಚು ವೀಕ್ಷಕರಾಗಬೇಕು. ಯೂಟ್ಯೂಬ್ ಚಾನಲ್ಲು ಸಾಕಷ್ಟಿರುತ್ತೆ, ಆದರೆ ಪ್ರತಿಯೊಬ್ಬ ಯೂಟ್ಯೂಬರ್ ಕೊಡುವಂತಹ ಕಂಟೆಂಟ್ಗಳು, ವಿಚಾರಗಳು ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಒಳ್ಳೆಯ ವಿಚಾರಗಳನ್ನು ಇವರು ಪ್ರಸಾರ ಮಾಡ್ತಾ ಇರೋದರಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆಯೇ ರಾಯರ ಭಕ್ತರೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್.